ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನಲ್ಲಿ ಕಳೆದ 2 ವರ್ಷಗಳಿಂದ ಅದನ್ನು ಸಂಸ್ಥೆಯನ್ನು ಚೆನ್ನಾಗಿ ಮುನ್ನಡೆಸ್ತಾ ಇದ್ದಾರೆ. ಅವರ ಜೊತೆಗೆ ನಾವು ಸೇರಿಕೊಂಡಿದೆ. ಇವತ್ತಿನ ಈ ಗೋಷ್ಠಿಯಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ಳುತ್ತಿರುವಂಥವರು ನಮ್ಮ ಎಸ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿದ್ದು ಹಲವು ವರ್ಷ, ಆಮೇಲೆ ಒಳ್ಳೆಯ ಚಿಂತಕರು ಆಗಿರುವಂಥ ಸುಬ್ರಾಯ ಮಡಿವಾಳ್ ನಿವೃತ್ತ ಪ್ರೊಫೆಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಅವರು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಿವೃತ್ತ ಮುಖ್ಯೋಪಾಧ್ಯಾಯರು, ಸಂಸ್ಕೃತ ವಿದ್ವಾಂಸರು ಆಗಿರುವಂತಹ ಶ್ರೀ ಪರಮೇಶ್ವರ ಹೆಗಡೆ ಅವರು ಸಂಸ್ಕೃತದ ಬಗ್ಗೆ ನಾವು ಏನಾದರೂ ಮಾತಾಡಬೇಕಾದ್ರೆ ಅವರದ್ದು ಸ್ವಲ್ಪ ಒಂದು ಹೇಳಬೇಕಾಗ್ತದೆ. ಹೌದು, ಯಾಕೆ ಅವರ ಹತ್ರ ಎಚ್ಚರದಿಂದ ಇರಬೇಕು. ಅನೇಕ ಸಲ ನಮಗೆ ಹೌದು ಅದು ಮಹಾಪ್ರಾಣವ ಅಲ್ಪ ಪ್ರಾಣ, ವಿಸರ್ಗವೋ ಅಥವಾ ಅನುಸ್ವಾರವೋ ಅಂತ ಗೊತ್ತಾಗ್ತದೆ. ಹಾಗೆ ನಾನು ಇನ್ನೊಬ್ಬರು ಕೇಳಿದೆ, ಸರಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮ. ನನಗೆ ಎಲ್ಲ ಬಂದಾಗ ಅಲ್ಲಿ ಬಂದದ್ದು ಏನು ಅಂತ ಹೇಳಿದ್ರೆ, 2 ವೇದಸೆ ಆಗಬೇಕಾ ಸೀತಾಯಾ ಆಗಬೇಕಾ, 2 ಸಂಶಯಗಳು ನನಗೆ ಬಂತು. ನನಗೆ ಗೊತ್ತಿರುವ ಹಾಗೆ ವೇದಸೆ ಮಹಾಪ್ರಾಣ ಅಂತ, ವೇದ ಅಲ್ಲ. ಆಮೇಲೆ ಸೀತಾಯಾ ಆಗಬೇಕು ಅಂತ ನನಗೆ ಸ್ವಲ್ಪ ಹೀಗೆ ನಿಮ್ಮಂಥವರ ಗಾಳಿ ಗೊತ್ತಿತ್ತು. ನಾನು ಅರ್ಥ ಮಾಡಿಕೊಂಡು ಏನೋ ತಪ್ಪಿದ್ದು ನನಗೆ ಮತ್ತೆ ಹೇಳ್ತೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಇರಲಿ. ಹಾಗಾಗಿ ಇವತ್ತು ರಾಮ ಪ್ರಸ್ತುತ ಆಗ್ತದೆ ನಮ್ಮ ದೇಶದಲ್ಲಿ. ಐಡೆಂಟಿಟಿ ಅಥವಾ ಗುರುತು, ಭಾರತ ಗುರುತು ಅಂತ ಹೇಳುವಾಗ ಶ್ರೀರಾಮಚಂದ್ರ ಆಗ್ತಾರೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಅನಾರು ಕೃಷ್ಣ ಶರ್ಮಾ ಅಂತೇಳಿ, ಅವರು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ವರ್ಷ B.Ed ಕಾಲೇಜಿನಲ್ಲಿ ಕೂಡ ಇದ್ದು ಅನೇಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದಂಥವರು. ಮತ್ತು ನಮ್ಮ ಇಲ್ಲಿ ಒಂದು ಶಾಲೆ ಇತ್ತು, ಅದು ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಿಗೆ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗ ಹಿರಿಯರ ಸೇವಾ ಪ್ರತಿಷ್ಠಾನ ಅಂತಂದು ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ನನಗೆ ಬೀಚ್ ರೋಡ್ ಅಂತ ನೆನಪಾಗೋದು, ಎಲ್ಲ ಕಾರ್ಯಕ್ರಮದಲ್ಲಿ ಅನಾರು ಕೃಷ್ಣ ಶರ್ಮಾ ಇದ್ದಾರೆ, ಅದು ನಮ್ಮ ಜೊತೆಗೂ ಅವತ್ತಿದ್ದಾರೆ. ಸರ್, ನಿಮ್ಮ ಕಿರ್ತನಕ್ಕೂ ನಿಮ್ಮ ಅನುಭವಕ್ಕೂ ನಾವು ಗೌರವಿಸ್ತಾ ಈಗ ಮುಂದೆ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ. ಇನ್ನೊಬ್ಬರು ಪ್ರಿಯರು ಶ್ರೀಮತಿ ಭಾರತಿ ರಾಜಮಣಿ ರಾಮಕುಂಜ ಅವರು ಕೂಡ ಒಳ್ಳೆಯ ಹಾಡುಗಾರರು ಮತ್ತು ರಾಜಮಣಿಯವರ ಜೊತೆಗೆ ಸಾಹಿತ್ಯದ ಸಾಕಷ್ಟು ಒಂದು ಅನುಭವವನ್ನು ಉಳ್ಳವರು, ದೇಶದ ಬಗ್ಗೆ ದೇಶಾಭಿಮಾನವನ್ನು ಹೊಂದಿರುವಂಥವರು, ಯೋಗ ಇದರ ಬಗ್ಗೆ ಅವರು ಸಾಕಷ್ಟು ಯೋಗ ಶಿಕ್ಷಕರ ಅದರಿಂದ ಹಾಗೆ ಒಳ್ಳೆಯವರನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಅವರು ರಾಜ್ಯ ಮಟ್ಟದ ಒಂದು ಒಳ್ಳೆಯ ಯೋಗಪಟುವಾಗಿ ಸಾಕಷ್ಟು ಜನರಿಗೆ ಉಚಿತವಾಗಿ ಯೋಗ ತರಬೇತಿಗಳನ್ನು ಕೊಟ್ಟು ಆ ಯೋಗ ತರಬೇತಿ ಉಚಿತವಾಗಿ ಮಾಡಬೇಕು ಅಂತ ಬಹುಶಃ ನಮಗೆ ಬೀಸರ ಪರಿಸರದಲ್ಲಿ ಹೇಳಿಕೊಟ್ಟವರು ಅವರು ಹೊರಟು ಅವರ ಸುಪುತ್ರಿಯವರಿದ್ದಾರೆ, ಅವರಿಗೆ ಪಾಲ್ಗೊಳ್ಳಬೇಕು. ಈಗ ನಮ್ಮ ಡಾಕ್ಟರ್ ಸುರೇಶ್ ನೆಗಳಗಿಯವರು ಪ್ರಸ್ತಾವನೆಯ ಮೂಲಕ ಈ ಚರ್ಚೆಗೆ ಚಾಲನೆ ನೀಡಬೇಕು ಅಂತ ಅವರಲ್ಲಿ ಕೇಳ್ತಾರೆ. ಆತ್ಮೀಯ ಮಹಾಬಲೇಶ್ವರ ಭಟ್ರವರೇ, ಹಾಗೆ ರಾಜಮಣಿಯವರೇ ಮತ್ತು ಇತರ ಹಿರಿತಲೆಯವರೇ, ದಯಾನಂದ ಬೆರಾಜೆಯವರೇ, ರೇಮಣ್ರವರೇ, ಇದು ಒಂದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್, ಇದರ ಒಂದು ರೂಪುರೇಷೆಯನ್ನು ನಾವು ನೋಡಿದರೆ ಇದು ಭಾರತೀಯ ಮಟ್ಟದ, ಇದು ಕೇವಲ ಕರ್ನಾಟಕದ ಮಟ್ಟದಲ್ಲ. ಹಾಗಾಗಿಯೇ ಭಾರತ ದೇಶ, ನಮ್ಮ ಈ ಏನು ಅಖಂಡವಾದಂಥ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ, ಬೇರೆ ಬೇರೆ ಪ್ರದೇಶಗಳಲ್ಲಿ ಇರುವ ಬೇರೆ ಬೇರೆ ಸಾಹಿತ್ಯಗಳು ಬೆಳವಣಿಗೆ ಆಗುತ್ತಾ ಅವು ಅವಿನಾಭಾವ ಸಂಬಂಧವನ್ನು, ಆಶ್ರಯಾಶ್ರಯಿ ಭಾವವನ್ನು ಹೊಂದಿಕೊಂಡು ಜಾಗೃತಿಯನ್ನುಂಟು ಮಾಡಿ ಜನರಲ್ಲಿ ಒಂದು ಉತ್ತಮ ಸಂಸ್ಕಾರವನ್ನು ರೂಢಿಸಲಿ ಮತ್ತು ಭಾರತೀಯತೆ ಮತ್ತು ಭಾರತದ ಒಂದು ವಿಶೇಷವಾದಂತಹ ನಡವಳಿಕೆಗಳು ಇವುಗಳ ಬಗ್ಗೆ ಒಂದು ದಾರಿಯನ್ನು ತೋರಿಸುವಂಥ ಒಂದು ಕೆಲಸವನ್ನು ಮಾಡುವಂತಹ ರಾಜಕೀಯೇತರವಾದಂತಹ ಒಂದು ಸಂಸ್ಥೆ. ಇಲ್ಲಿ ರಾಜಕೀಯಕ್ಕೆ ಸ್ಥಾನ ಇಲ್ಲ, ಆದರೆ ರಾಷ್ಟ್ರೀಯತೆಗೆ ಸ್ಥಾನ ಇದೆ. ಈ ರಾಷ್ಟ್ರೀಯತೆಗೂ ರಾಜಕೀಯಕ್ಕೂ ತುಂಬ ವ್ಯತ್ಯಾಸ ಇದೆ ಅಂದುಕೊಂಡಿದ್ದೇನೆ. ರಾಷ್ಟ್ರೀಯತೆ ಅನ್ನುವಂಥದ್ದು ಅಲ್ಲಿ ಯಾವುದೇ ಪಕ್ಷದ ಒಂದು ನಿಲುವಿಗೆ ಸಂಬಂಧಪಟ್ಟದ್ದಲ್ಲ. ಅದು ನಾವು ನಮ್ಮ ದೇಶ ಆರಂಕುಶ ಮಿಟ್ಟೊಡಮ್ಮನು
ಅಂತ ಹೇಳಿದಾಗೆ ನನಗೆ ನನ್ನ ದೇಶ, ನನ್ನ ಭೂಮಿ, ನನ್ನ ನೆಲ, ಈ ನನ್ನ ನೆಲದಲ್ಲಿ ನಾನು ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂತಹ ಒಂದು ಎಂತ ಹೇಳ್ತವರಿಗೆ ದಾರಿಯನ್ನು ಅಥವಾ ನೆನಪನ್ನು, ಬ್ರಹ್ಮಸ್ಮೃತ್ವ ಆಯುರ್ವೇದ ಅಂತ ಹೇಳಿದಾಗೆ ನೆನಪನ್ನು ಹುಟ್ಟಿಸುವುದು ಅದು ಎಲ್ರಿಗೂ ಇರ್ತದೆ. ಯಾವುದೇ ಆ ಮನುಷ್ಯ ಮರೆತಿರ್ಬೋದು ಇವಾಗ ಪಾಶ್ಚಾತ್ಯ ಸಂಸ್ಕೃತಿಯಿಂದಲೋ ಅಥವಾ ನೆಗ್ಲೆಕ್ಟ್ ಮಾಡುವಂಥ ಒಂದು ಮನೋಭಾವದಿಂದ. ಆಗ ನಾವು ಈ ರೀತಿಯ ಇಲ್ಲಿ ಸಾಹಿತ್ಯ, ರಾಷ್ಟ್ರ ಮತ್ತು ರಾಷ್ಟ್ರೀಯತೆ ಅಂತ ಕೋಣಿಸಿಕೊಂಡು ನಾವು ಬೇರೆ ಬೇರೆ ಕಡೆಯಲ್ಲಿ ಈ ಕಾರ್ಯಕ್ರಮಗಳನ್ನು ಮಾಡುವ ಒಂದು ಸದುದ್ದೇಶ ಏನು ಅಂದರೆ ಜನರಲ್ಲಿ ಭಾರತೀಯತೆಯ ಬಗ್ಗೆ, ರಾಷ್ಟ್ರೀಯತೆಯ ಬಗ್ಗೆ, ನಮ್ಮ ದೇಶದ ಬಗ್ಗೆ ಮತ್ತು ಈಗ ಇವರು ಹೇಳಿದಾಗೆ ತ್ಯಾಗೇ ನೈಕೆ ಅಮೃತತ್ವ ಮಾನುಷರು, ನಾವು ಆ ತ್ಯಾಗಮಯಿಯಾಗಿ ಇರುವಂಥ ಬಗ್ಗೆ ನನಗೆ ನಾನು ನನ್ನದು ಯಾವಾಗ ನಾನು ಹೋದೇನೋ ಅನ್ನುವ ಹಾಗೆ ಆಗುತ್ತೇವೋ ಹಾಗೆ ಆಗುವ ಹಾಗೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಹಮ್ಮಿಕೊಂಡಿದ್ದೇವೆ. ಪ್ರಾಯಶಃ ನನ್ನ ಅನಿಸಿಕೆ ಪ್ರಕಾರ ಈಗ ಇಲ್ಲಿರುವ ಇಷ್ಟು ಹಿರಿತನಗಳು ಅದನ್ನು ಹೇಳಬೇಕಾದವರು ಮಾತ್ರ, ಇಲ್ಲಿ ಅದನ್ನು ಕೇಳಬೇಕಾದವರು ಯಾರು? ಈ ನಿಮ್ಮ ಮಾತುಗಳನ್ನು ಕೇಳುವವರು ಸಹ ಬೇಕಾಗಿದೆ. ಹಾಗಾದರೆ ನಾವೀಗೇನು ಮಾಡೋಣ? ನಾವು ನೀವೆಲ್ಲ ಹೇಳಿದ್ದನ್ನು ಬಟ್ಟಿ ಇಳಿಸಿ ಅದನ್ನು ಜಾಲತಾಣ ಮುಖಾಂತರ ಹರಿದುಬಿಡೋಣ. ಆವಾಗ ಅದು ಯಾರ್ಯಾರಿಗೆ ತಲುಪ್ತದೆಯೋ ಅವರಿಗೆ ಜಾಗೃತಿ ಮೂಡಬಹುದು. ಹಾಗೆ ಜಾಗೃತಿ ಮೂಡಿದಾಗ ಏನಾಗ್ತದೆ, ಒಂದು ಧರ್ಮ ಸಮನ್ವಯತೆ ಬರ್ತದೆ, ಏಕತ್ರ ನೀತಿ ಬರ್ತದೆ, ಒಂದು ಕೊಳ್ಳುಕೊಡೆಯ ತತ್ವ ಉಂಟಾಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ನಮ್ಮ ಈ ದೃಷ್ಟಿಕೋನದಲ್ಲಿ ನಾವೀಗ ಈ ರೀತಿಯಲ್ಲಿ ಹಮ್ಮಿಕೊಂಡಂಥ ಕಾರ್ಯಕ್ರಮ ಪ್ರಾಯಶಃ ಮುಂದೆ ಅವಕಾಶ ಇದ್ದರೆ ಸ್ವಲ್ಪ ಆಡಿಯನ್ಸ್ ಇದ್ದು ಕೂಡ ಮಾಡಿದರೆ ಇನ್ನೂ ಚೆಂದ ಆಗ್ತದೆ. ಇದು ಇಲ್ಲಿ ಆಡಿಯನ್ಸ್ ಇಲ್ಲ, ಆದರೆ ನಾವು ಆಡಿಯನ್ಸನ್ನು ಮತ್ತೆ ಕ್ರಿಯೇಟ್ ಮಾಡ್ತೇವೆ ಅಂತ ಹೇಳುವ ಒಂದು ದೂರದೃಷ್ಟಿತ್ವದಲ್ಲೋ ಅಥವಾ ಧೈರ್ಯದಲ್ಲಿಯೋ ನಾವು ಮುಂದುವರಿಯೋಣ. ಹೀಗೆ ನಿಮ್ಮೆಲ್ಲರ ಏನು ತಲೆಯಲ್ಲಿ ಮೆದುಳಿನಲ್ಲಿ ಇರುವಂಥ ಸಂಗ್ರಹವಾಗಿರುವಂಥ ಅಮೃತ ಧಾರೆಯನ್ನು ಇನ್ನಷ್ಟು ಹಂಚುವಂಥ ಈ ಸದವಕಾಶಕ್ಕೆ ಜಯಾನಂದ ಪೆರಾಜೆಯವರಿಗೆ ಒಂದು ಹಗ್ಗವನ್ನು ಕೊಟ್ಟು ನಡೆಸಲಿಕ್ಕೆ ಸೂತ್ರಧಾರನಾಗಿ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಡಾಕ್ಟರ್ ಸಾಹಿತ್ಯ ಪರಿಷತ್ತು ಒಂದು ಅಖಿಲ ಭಾರತ ಮಟ್ಟದ್ದು. ಈಗ ಭಾರತ ಅನ್ನುವಂಥ ಹೆಸರೇ ನಮಗೆ ಅದರ ಒರಿಜಿನ್ ಯಾವಾಗಾಯಿತು ಅಂತ ನಮ್ಗೆ ಗೊತ್ತಿಲ್ಲ. ಭರತನಿಂದ ಬಂತು ಅಂತ ಹೇಳ್ತಾರೆ. ಇನ್ನು ನಮ್ಮ ಭಾರತಕ್ಕೆ ಭಾರತ ವರ್ಷ, ಭರತಖಂಡ, ಆರ್ಯಾವರ್ತ, ಜಂಬೂದ್ವೀಪ ಹೀಗೆ ಹೆಸರುಗಳು ತುಂಬ ಪುರಾತನವಾಗಿ ನಾವು ಕಾಣ್ತೇವೆ. ಅಥವಾ ನಮ್ಮ ಹಿಂದಿನ ಗ್ರಂಥಗಳಲ್ಲಿ ಅದು ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ವೇದಗಳಿರ್ಬೋದು, ನಾವು ಈಗ ಏನು ಹೇಳ್ತೇವೆ ಆ ಹೆಸರುಗಳು ಕಾಣ್ತೇವೆ. ಆದ್ದರಿಂದ ಈ ದೇಶಕ್ಕೆ ಹೆಸರು ಹೊಂದಿದ್ರೆ ಇಲ್ಲಿನ ಭೌಗೋಳಿಕವಾದಂಥ ಪರಿಸರದಲ್ಲಿ ಕೂಡ ಹಿಂದೂ ಮಹಾಸಾಗರ ಯಾವ ಹೆಸರು ಬಂದು ಗೊತ್ತಿಲ್ಲ. ಹಿಂದೂ ಮಹಾಸಾಗರ ಅನ್ನುವಂಥ ದಕ್ಷಿಣದಲ್ಲಿರುವಂಥ ಉತ್ತರಂ ಯಸ್ಸಂದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತರಿ ಹೇಳಿದ್ದಾರೆ. ಅದನ್ನ ಈ ಹಿಂದೂ ಮಹಾಸಾಗರ ಉತ್ತರಕ್ಕೆ ಇರುವಂಥದ್ದು ಮತ್ತು ಉತ್ತರದಲ್ಲಿರುವಂಥ ಹಿಮಾಲಯ ಪರ್ವತ ದಕ್ಷಿಣಕ್ಕೆ ಇರುವಂಥದ್ದು ಇದನ್ನು ಭಾರತೀಯರು ಕರೀತಾರೆ ಅಂತ. ಆದರೆ ನಮಗೆ ಸ್ವಾತಂತ್ರ್ಯ ನಂತರ ಬಂದಾಗ ಏನಾಗ್ತದೆ ಅಂತ ಹೇಳಿದರೆ ನೇಷನ್ ಎನ್ನುವಂತಹ ಒಂದು ಕಲ್ಪನೆ ನಮಗೆ ಬಂತು. ಈಗ ರಾಷ್ಟ್ರ ಅನ್ನುವಂಥ ಕಲ್ಪನೆ ನಾವು ಹಿಂದಿನ ಸಾಹಿತ್ಯದಲ್ಲಿ ನೋಡ್ಬೋದು. ರಾಷ್ಟ್ರ ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ಇರ್ಬೋದು, ಕನ್ನಡ ಸಾಹಿತ್ಯದಲ್ಲಿ ಇರ್ಬೋದು, ರಾಷ್ಟ್ರ ಅನ್ನುವಂತಹ ಪದ ಬಳಕೆ ಇರ್ಬೋದು. ಆ ರಾಷ್ಟ್ರ ಅನ್ನುವಂತಹ ಒಂದು ವಿಶಾಲವಾದ ಪರಿಕಲ್ಪನೆ ಏನಿತ್ತು ಅಂತೇಳಿ ಯೋಚನೆ ಮಾಡಿದಾಗ ಅಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಾಣ್ತವೆ ಅಂತ ನನಗೆ ಅನಿಸುತ್ತೆ. ನೇಷನ್ ಅಂದಾಗ ಇಂಗ್ಲೀಷ್ ಪದದಲ್ಲಿ ನಾವು ದೇಶ ಅನ್ನುವುದರ ಪದಕ್ಕೆ ಸ್ವಲ್ಪ ಸಂವಾದಿಯಾಗಿ ಉಪಯೋಗಿಸ್ಕೊಳ್ಬೋದು. ನಾವೀಗ ದೇಶ ಮತ್ತು ರಾಷ್ಟ್ರ ಎರಡನ್ನೂ ಕೂಡ ಒಂದೇ ಇದರಲ್ಲಿ ಸಮಾನಾರ್ಥ ಪದಗಳಾಗಿ ತಗೊಳ್ತೇವೆ. ಆದರೆ ನನಗೆ ಅನಿಸೋದು ಈ ರಾಷ್ಟ್ರ ಅನ್ನುವಂಥದ್ದು ಪದ ತುಂಬ ಪುರಾತನವಾಗಿ ಬಂದಿರುವಂಥದ್ದು ಮತ್ತು ನಾವು ಬೇರೆ ದೇಶಗಳಲ್ಲಿ ಈ ರಾಷ್ಟ್ರ ಅನ್ನುವಂಥ ಪದ ಉಂಟಲ್ಲ ಗೊತ್ತಿಲ್ಲ. ಆ ರಾಷ್ಟ್ರಕ್ಕೆ ಸಂವಾದಿಯಾದಂಥ ಪದ ಬೇರೆ, ನೇಷನ್ ಅನ್ನುವಂಥ ಪದ ಇಂಗ್ಲೀಷ್ನಲ್ಲಿಂದ ಬಂತು ಅಥವಾ ಗ್ರೀಕ್ ಒರಿಜಿನೇಟೆಡ್ ಆಗಿರ್ಬೋದು, ಅದು ಗೊತ್ತಿಲ್ಲ ಅಂತ. ಆ ನೇಷನ್ ಅನ್ನುವಂಥ ಪದಕ್ಕೆ ನಾವು ತಗೊಂಡಾಗ ಅಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ ಒಂದು ಜನಾಂಗ ಇರ್ತದೆ,
ಒಂದು ಭಾಷೆ ಇರ್ತದೆ, ಒಂದು ಭೌಗೋಳಿಕವಾದಂತಹ ಒಂದು ಪರಿಧಿ ಇರ್ತದೆ. ಇದರ ಒಳಗಿರುವಂತಹ ಆ ಒಂದು ಭೂಪ್ರದೇಶಕ್ಕೆ ಒಂದು ದೇಶ, ಒಂದು ನೇಷನ್ ಅಂತ ಕರೀತಾರೆ. ಮತ್ತು ನಮಗೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳು ಬಂದ ನಂತರ ಒಂದು ಸಂವಿಧಾನ, ಒಂದು ಕಾನ್ಸ್ಟಿಟ್ಯೂಷನ್ ಬಂದದಕ್ಕೆ, ಕಾನೂನು. ಅದಕ್ಕಿಂತ ಮೊದಲು ಯಾವ ಕಾನೂನು ಇತ್ತು, ಕಾನ್ಸ್ಟಿಟ್ಯೂಷನ್ ಇತ್ತ? ಯಾವುದು? ಇಂಗ್ಲೆಂಡ್ ಇರ್ಬೋದು, ಅಮೇರಿಕ ಇರ್ಬೋದು, ಅಥವಾ ಇನ್ನು ನಮ್ಮ ಅನೇಕ ಇದು ಯುರೋಪಿಯನ್ ದೇಶಗಳು ಸಂವಿಧಾನ ಅಂತ ಇತ್ತ? ನಾವು ಹೇಳ್ತೇವೆ ಇಂಗ್ಲೆಂಡ್ ಅಲಿಖಿತ ಸಂವಿಧಾನ ಇತ್ತು ಅಂತ, ಇಂಗ್ಲೆಂಡಲ್ಲಿ ಅನ್ರಿಟನ್. ಆದ್ದರಿಂದ ಅಲಿಖಿತವಾದಂಥ ಸಂವಿಧಾನ ಯಾವಾಗ ಪ್ರಜಾಪ್ರಭುತ್ವ ಒಂದು ಬಂತ, ಆಮೇಲೆ ಒಂದು ಸಂವಿಧಾನ ಬಂತು, ಕಾನ್ಸ್ಟಿಟ್ಯೂಷನ್ ಭಾರತಕ್ಕೆ ನಮಗೆ ಬಂತು. ಈಗ ಈ ಕಾನ್ಸ್ಟಿಟ್ಯೂಷನ್ ನಮಗೆ ಅದು ಧರ್ಮಗ್ರಂಥವೂ ಹೌದು, ಕಾನೂನು ಗ್ರಂಥವೂ ಹೌದು. ಈಗ ನಾವು ಯಾವುದನ್ನಾದರೂ ಇವತ್ತು ಕಾನೂನಿನ ಪ್ರಕಾರ ಪ್ರಶ್ನೆ ಮಾಡಬೇಕಾದರೆ, ಅಥವಾ ಈ ದೇಶದ ಒಟ್ಟು ಭೌಗೋಳಿಕವಾದಂತಹ ಆಡಳಿತ ವ್ಯವಸ್ಥೆಯನ್ನು ಈ ಸಂವಿಧಾನದ ಚೌಕಟ್ಟಿನಲ್ಲಿ ನಾವು ಚಿಂತನೆ ಮಾಡಬೇಕಾಗ್ತದೆ. ಅದಕ್ಕಿಂತ ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ. ಸಂವಿಧಾನದಲ್ಲಿ ಹೀಗೆ ಹೇಳಿದೆ, ಏನಾದರೂ ಹೇಳಿದ ಕೂಡಲೇ ಸಂವಿಧಾನದಲ್ಲಿ ಹೀಗೆ. ಉದಾಹರಣೆಗೆ ಇವತ್ತಿರುವಂತಹ ಧರ್ಮದ ಒಂದು ಇದಿರ್ಬೋದು, ಅಥವಾ ಜಾತಿಯ ನೆಲೆಯಲ್ಲಿ ಆಗುತ್ತಿರುವಂತಹ ಸಂಘರ್ಷಗಳಿರ್ಬೋದು, ಭಾಷೆಯ ನೆಲೆಯಲ್ಲಿ ಆಗುತ್ತಿರುವಂತಹ ಈ ಇವತ್ತಿನ ಸಾಕಷ್ಟು ರಾಜ್ಯಗಳ ಜೊತೆಗೆ ನಡೀತಿರುವಂಥ ಈ ಏನು ಗಡಿ ರೇಖೆಗಳಿರ್ಬೋದು, ಇದು ಸ್ವಾತಂತ್ರ್ಯ ನಂತರ ಬಂದಂತಹ ಸಮಸ್ಯೆಗಳು ಅಂತ ನನಗೆ ಅನಿಸ್ತದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಾಗೆಂತ ಹೇಗಿತ್ತು? ನಾವು ಭಾರತವನ್ನು ತಗೊಂಡಾಗ 56 ದೇಶಗಳು ಅಂತ ಹೇಳ್ತಾರೆ, 56 ದೇಶಗಳು. ಹಾಗಾದರೆ ಒಂದೇ ದೇಶ ಆಗಿರಲಿಲ್ಲ ಅಂತೇಳಿ ಸ್ಪಷ್ಟ ಆಯಿತು. 56 ದೇಶಗಳಿತ್ತು. ಈ 56 ದೇಶಗಳಿಗೆ ಪ್ರತ್ಯೇಕ ಕಾನೂನು ಇತ್ತೆ, ಸಂವಿಧಾನ ಇಲ್ಲ. ಹಾಗಾದರೆ ಹೇಗಿತ್ತು? ಒಂದು ರಾಜರ ಆಳ್ವಿಕೆ ಇತ್ತು. ಆಯಾಯ ರಾಜರು ಅವರ ಒಂದು ಅಧಿಕಾರವನ್ನು ಅವಲ್ಲಿ ಚಲಾಯಿಸ್ತಾ ಇದ್ರು. ಅವರದ್ದೇ ಆದಂಥ ಗಡಿಗಳಿತ್ತು, ಗಡಿಯನ್ನು ವಿಸ್ತಾರ ಮಾಡ್ತಾ ಇದ್ರು. ಹಾಗಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂತಹ ಈ ದೇಶಗಳು ರಾಷ್ಟ್ರ ಆಗಿತ್ತೇ. ಹಾಗಾದರೆ ಆ ರಾಷ್ಟ್ರ ಯಾವುದು? ನಮಗೆ ಹೇಳುವಾಗ ಇವತ್ತಿನ ಅಖಂಡ ಭಾರತವನ್ನು ನಾವು ಯೋಚನೆ ಮಾಡುವಾಗ ಇಲ್ಲಿ ಅಫಘಾನಿಸ್ತಾನ ಇದೆ, ಅಥವಾ ಗಾಂಧಾರ ದೇಶ ಅಂತ ಅದಕ್ಕೆ ಇತ್ತು, ಮಯನ್ಮಾರ್ ಅಂತೇಳಿ ಬ್ರಹ್ಮ ದೇಶ ಅಂತ ಇತ್ತು, ನೇಪಾಳ ಇತ್ತು, ಆಮೇಲೆ ಬಂಗಾಳ ದೇಶ ಅಂತ ಇತ್ತು, ಅದು ಬಂಗಾಳ ವಿಭಜನೆ ಆಯಿತು. ಆಮೇಲೆ ಪೂರ್ವ ಇದು ಪಶ್ಚಿಮ ಪಾಕಿಸ್ತಾನ ಅನ್ನುವಂಥದ್ದು ಏನಂತೆ ಸಿಂಧು ಸಂಸ್ಕೃತಿ ಹುಟ್ಟಿದಂತಹ ಒಂದು ಪ್ರದೇಶ. ಆದರೆ ಸಿಂಧು ನಾಗರಿಕತೆ ಹುಟ್ಟಿದಂಥ ಆ ಒಂದು ಪಾಕಿಸ್ತಾನ ಇರ್ಬೋದು. ಇವೆಲ್ಲವೂ ಕೂಡ ಒಂದೇ ಕಾಲದಲ್ಲಿ ಈ ರಾಷ್ಟ್ರದ ಪರಿಕಲ್ಪನೆಯಲ್ಲಿ ಸೇರಿಕೊಂಡಿತ್ತು ಅಂತ. ಆದ್ದರಿಂದ ಇಲ್ಲಿನ ಈ ಒಂದು ನೇಷನ್ ಅಥವಾ ಈ ರಾಷ್ಟ್ರ ಅದು ಕೇವಲ ಒಂದು ಸಂಸ್ಕೃತಿಗೆ, ಒಂದು ಭಾಷೆಗೆ, ಒಂದು ಗಡಿಗೆ ಸೀಮಿತ ಆಗಿರಲಿಲ್ಲ ಅಂತ ನಮ್ಗೆ ಕಾಣ್ತದೆ. ಗಡಿಗೆ ಸೀಮಿತ ಆಗಿರಲಿಲ್ಲ, ಅದು ವಿಶಾಲವಾದಂಥ ಅರ್ಥದಲ್ಲಿ ರಾಷ್ಟ್ರ ಅನ್ನುವಂಥದ್ದು ಬರ್ತದೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಈಗ ಎಷ್ಟು ನಮ್ಮ ತುಳುನಾಡಿನ ಸಂಸ್ಕೃತಿಯೇ ಬೇರೆ, ಇನ್ನು ಆಚೆ ಹೋದರೆ ಕೇರಳದ ಸಂಸ್ಕೃತಿಯೇ ಬೇರೆ. ಹಾಗಾದರೆ ಸಂಸ್ಕೃತಿ ಏಕ ಸಂಸ್ಕೃತಿ ಇಲ್ಲ. ಹಾಗಾಗಿ ಏಕ ಸಂಸ್ಕೃತಿ ಇಲ್ಲ, ಏಕ ಭಾಷೆ ಉಂಟ. ಬೇರೆ ದೇಶಗಳು ನೋಡಿದ್ರೆ ಒಂದೇ ಭಾಷೆ, ಆಡಳಿತಕ್ಕೆ ಒಂದು ಇಂಗ್ಲೀಷು, ಮತ್ತು ಯಾವುದು ಫ್ರೆಂಚು, ಜಪಾನೀಸು, ಚೈನೀಸು ಭಾಷೆ ಉಂಟು. ಅದು ನಮ್ಮಲ್ಲಿ ರಾಷ್ಟ್ರ ಭಾಷೆ ಹಿಂದಿ ಅಂತ ಉಂಟು. ಆದರೆ ರಾಷ್ಟ್ರ ಭಾಷೆ ಹಿಂದಿ ಇದ್ದರೂ ಕೂಡ ಇವತ್ತು ತ್ರಿಭಾಷಾ ಸೂತ್ರವನ್ನು ನಾವು ಅನುಸರಿಸ್ತಾ ಇದ್ದೇವೆ. ಏಕ ಭಾಷೆ ಇಲ್ಲ ಅಂತ, ಏಕ ಸಂಸ್ಕೃತಿ ಇಲ್ಲ ಅಂತ. ಆದರೆ ಇಲ್ಲಿ ಒಂದು ಏಕ ಭಾವ ಇತ್ತು ಅನ್ನೋದನ್ನು ನಾವೆಲ್ಲರೂ ಒಪ್ಪಿಕೊಳ್ತೀವಿ. ಭೌಗೋಳಿಕವಾಗಿ ಕೂಡ ಒಂದು ಇವತ್ತಿಯನ್ನು ಗಡಿ ಉಂಟು, ಅದರ ಒಳಗೆ ಬಿಟ್ಟು ವಿಸ್ತಾರವಾದ ರೀತಿಯಲ್ಲಿ ಒಂದು ಭಾವ ಇದೆ. ಅದನ್ನು ಭಾವೈಕ್ಯ, ರಾಷ್ಟ್ರೀಯ ಭಾವೈಕ್ಯ, ಅದೇನು ಭಾವನೆ, ಇದು ಮುಖ್ಯ ಆಗ್ತದೆ. ಆ ಭಾವನೆ ಏನು ಅಂದರೆ, ಇಲ್ಲಿರುವಂತಹ ಜನ ಯಾವುದೇ ಸಂಸ್ಕೃತಿಯನ್ನು ಒಪ್ಪಿಕೊಳ್ಳುವಂಥ ಜನ. ಒಂದು ಇಲ್ಲಿ ಬಹು ಸಂಸ್ಕೃತಿ ಇದೆ, ಅದರ ಬಗ್ಗೆ ಅಸಹಿಷ್ಣುತೆ ಇಲ್ಲ. ಅದು ಆಚಾರ ಇರ್ಬೋದು, ಅವರ ನಂಬಿಕೆ ಇರ್ಬೋದು, ಅವರ ದೇವರಿರ್ಬೋದು, ಅಥವಾ ಅವರ ಭಾಷೆ ಇರ್ಬೋದು, ಉಡುಪು ತೊಡುಪುಗಳಿರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಬಹುವಿಧ ಇದೆ. ಆದರೆ ಇಲ್ಲಿನ ಜನ ಅವೆಲ್ಲವನ್ನು ನಮ್ಮದೇ ಅಂತ ಸ್ವೀಕರಿಸುವಂಥ ಭಾವ ಇದು ಜಗತ್ತಿನಲ್ಲಿ ವಿಶಿಷ್ಟವಾದ್ದು ಅಂತ ನನಗೆ ಅನಿಸ್ತದೆ. ಜಗತ್ತಿನಲ್ಲಿ ಬೇರೆ ನೀವು ಯಾವುದೇ
ಒಂದು ದೇಶಕ್ಕೆ ಹೋದರೂ ಕೂಡ ಈ ರೀತಿಯಾಗಿ ಇಲ್ಲ ಅಂತ. ನಮ್ಮಲ್ಲಿ ಅದು ಇದೆ. ಇವತ್ತು ಇಲ್ಲಿ ನಾವು ಹೇಳ್ತೇವೆ ಚಾತುರ್ವರ್ಣ ಪದ್ಧತಿ, ಜಾತಿ ಪದ್ಧತಿ, ಮತ್ತೊಂದು ಪದ್ಧತಿ, ಆದರೂ ಕೂಡ ಇಲ್ಲಿ ಒಂದು ಸಾಮರಸ್ಯ ಇದೆ. ಈ ಕಾಲದಲ್ಲಿ ಬರೆದಂತಹ ಈ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆಯಲ್ಲಿ ಏರುಪೇರುಗಳು ಇದ್ದರೂ ಕೂಡ ಇವತ್ತು ಸ್ವತಂತ್ರ ಭಾರತದಲ್ಲಿ ಒಂದು ರೀತಿಯ ಭಾವೈಕ್ಯ ಇದೆ ಅಂತ. ಅದರ ಜೊತೆಗೆ ನಾವು ಇಲ್ಲಿ ಬಂದಾಗ ಕ್ರಿಶ್ಚಿಯನ್ರು, ಮುಸಲ್ಮಾನರು ಅಂತೇಳಿ ಈಗ ನಾವು ಏನು ಹೇಳ್ತೇವೆ, ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂಗ್ಲೀಷಲ್ಲಿ ಬಂದರು ಅಥವಾ ಮೊಘಲರು ಆಳಿದರು ಅನ್ನುವಂಥದ್ದು ಇಲ್ಲಿ ಬಿಟ್ಟರೆ, ಆಗಲೂ ಕೂಡ ಇಲ್ಲಿ ಒಂದು ರಾಷ್ಟ್ರೀಯ ಭಾವೈಕ್ಯ ಇತ್ತು. ಆ ಭಾವೈಕ್ಯಕ್ಕೆ ಮೂಲ ಕಾರಣ ನಮ್ಮ ಸಾಹಿತ್ಯ ಅಂದರೆ ತಪ್ಪಾಗಿದೆ. ಯಾಕೆ ಅಂತ ಹೇಳ್ಬೋದು ನಾವು, ಯಾಕೆ ಅಂತ ಪ್ರಶ್ನಿಸ್ಬೋದು. ನಮ್ಮ ವೇದಗಳು, ನಮ್ಮ ರಾಮಾಯಣ, ನಮ್ಮ ಭಾರತ, 18 ಪುರಾಣಗಳು ಇನ್ನೂ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ, ತಮಿಳಿನಲ್ಲಿ, ಇನ್ನು ಬೇರೆ ಬೇರೆ ಭಾಷೆ, ಬಂಗಾಳಿಯಲ್ಲಿ, ಎಲ್ಲ ಭಾಷೆಯಲ್ಲಿ ಕೂಡ ಬೇರೆ ಬೇರೆ ಗ್ರಂಥಗಳು ಬಂದಿವೆ. ಅವೆಲ್ಲದಕ್ಕೂ ಮೂಲ ನಾವು ಹುಡುಕ್ತಾ ಹೋದರೆ ಈ ಸಂಸ್ಕೃತಿ ಅದಕ್ಕೆ ಮೂಲ ಆಧಾರವಾಗಿದೆ. ಇಲ್ಲಿನ ಭಾರತೀಯ ಸಂಸ್ಕೃತಿ ಅದು ಮೂಲ ಆಧಾರ. ಯಾವುದೇ ಸಾಹಿತ್ಯ ರಚನೆಗೊಳ್ಳುವುದು ಅದು ಇದ್ದಕ್ಕಿದ್ದ ಹಾಗೆ ಯಾವುದೋ ಕಲ್ಪನಾತ್ಮಕವಾಗಿ ಅಲ್ಲ, ಅದು ಸಂಸ್ಕೃತಿಯ ಬೇರಿನಿಂದ ಹುಟ್ಟಿಕೊಳ್ತಿದೆ ಅಂತ. ಯಾವುದು ಸಂಸ್ಕೃತಿ ಉಂಟು ನಮ್ಮದು, ಈಗ ಸಾಹಿತ್ಯ, ಇಂಗ್ಲೆಂಡ್ನ ಸಾಹಿತ್ಯ ಅಂತ ನೋಡಿದಾಗ ಅದು ಭಾರತೀಯ ಸಾಹಿತ್ಯದಾಗೆ ಇಲ್ಲ, ಅದು ಯುರೋಪಿಯನ್ ಸಾಹಿತ್ಯ, ಅದು ಅಲ್ಲಿನ ಕಲ್ಚರ್ ಅಥವಾ ಅಲ್ಲಿನ ಮಣ್ಣಿನ ಒಂದು ಸಂಸ್ಕೃತಿಯ ಆಧಾರದ ಮೇಲೆ ಸಾಹಿತ್ಯ ಬೆಳೆದು ಬಂದಿರುವಂಥದ್ದು ಅಂತೇಳಿ ನಮಗೆ ಗೊತ್ತಾಗ್ತದೆ. ಆದ್ದರಿಂದ ಭಾರತೀಯ ಸಾಹಿತ್ಯ ಕೂಡ ಕಳೆದ 5,000 ವರ್ಷದ ಇತಿಹಾಸವನ್ನು ನಮ್ಮ ಭಾರತಕ್ಕೆ ಹೇಳ್ತಾರೆ. ಆ ಬೆಳೆದು ಬಂದಂಥ ಈ ಸಂಸ್ಕೃತಿ ವೈವಿಧ್ಯವಾಗಿದ್ದರೂ ಕೂಡ ಅದರದ್ದೇ ಆದಂತಹ ಮಣ್ಣಿನ ಸತ್ವ ಇದೆ. ಈಗ ನಾವು ಹೇಳ್ತಾ ಇರುವಂಥ ಹಿಂದೂ ಧರ್ಮ ಅಂತ ಹೇಳ್ತೇವೆ. ಈ ಧರ್ಮ ಅನ್ನುವಂಥದ್ದು, ಮತ ಅನ್ನೋದು ರಿಲಿಜನ್ ಅನ್ನುವಂಥ ಪದ. ಈಗ ನಮ್ಮ ರಿಲಿಜನ್ ಅನ್ನುವಂಥದ್ದು ಜಗತ್ತಿನಲ್ಲಿ ನಾವು ಕಾಣ್ತೇವೆ. ಆದರೆ ಧರ್ಮ ಅನ್ನುವಂಥ ಪದ ಅದಕ್ಕಿಂತ ವಿಸ್ತಾರವಾದಂಥದ್ದು ಅಂತ ನಮ್ಮ ಸಂಸ್ಕೃತದವರು ಹೇಳ್ತಾರೆ. ನಾವು ಆಚರಣೆ ಮಾಡುವಂಥದ್ದು ಅವರವರ ಆಚರಣೆ, ಸ್ವಾತಂತ್ರ್ಯ, ಯಾವ ಆಚರಣೆಯನ್ನು ಬೇಕಾದರೂ ಮಾಡೋದು. ಈ ಧರ್ಮದಲ್ಲಿ ಸ್ವಾತಂತ್ರ್ಯ, ಆದರೆ ಮತದಲ್ಲಿ ಅದಿಲ್ಲ. ಯಾವುದೇ ಒಂದು ಮತ ನಮಗೆ ಭಾರತದಲ್ಲಿ ಜೈನ ಮತ, ಅದ್ವೈತ ಮತ, ವಿಶಿಷ್ಟಾದ್ವೈತ ಮತ, ಮತ್ತೊಂದು ಇನ್ನೊಂದು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಜೈನ, ಬೌದ್ಧ, ಆಮೇಲೆ ಕ್ರೈಸ್ತ ಮತ, ಇನ್ನು ಇಸ್ಲಾಂ ಮತಗಳು ಬಂದಿದ್ದರೂ ಕೂಡ ಈ ಮತಗಳಲ್ಲಿ ಏನು ಅಂತೀವಿ, ಒಂದೇ ದೇವರು, ನಮ್ಮ ಯಾವ ಹಿಂದಿನಲ್ಲಿ ಒಂದೇ ಗ್ರಂಥ, ಒಂದೇ ವಿಚಾರ, ಮತ್ತು ಒಂದೇ ರೀತಿಯಾಗಿ ಇರಬೇಕು, ಹಾಗಿರಬೇಕು. ಆದರೆ ಭಾರತದಲ್ಲಿ ಅದಿಲ್ಲ. ಇಲ್ಲಿನ ಧರ್ಮದ ವಿಶೇಷತೆ ಏನು ಅಂತ ಹೇಳಿದರೆ ಪೂರ್ಣ ಸ್ವಾತಂತ್ರ್ಯ. ಯಾವ ದೇವರನ್ನು ಬೇಕಾದ್ರೆ ನಂಬೋದಿಲ್ಲ, ಬಿಡು, ಚಾರುವಾಕ ಆಗು, ಸ್ವಾತಂತ್ರ್ಯ. ಈ ವ್ಯಕ್ತಿ ಸ್ವಾತಂತ್ರ್ಯ ಏನಾದರೂ ಇದ್ದರೆ ಅದು ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಒಳ್ಳೆಯದು ಹೇಳಿದ್ದಾರೆ ನೋಡಿ, ಇಂಥ ಮಾರ್ಗಗಳೆಲ್ಲ ಹೇಳಿದ್ದಾರೆ, ತತ್ವಗಳನ್ನು ಹೇಳಿದ್ದಾರೆ, ಆಚರಣೆಗಳನ್ನು ಹೇಳಿದ್ದಾರೆ. ಆದರೆ ಅವೆಲ್ಲ ಆಚರಣೆ ಬೇಕಾದರೆ ಮಾಡು, ಒಳ್ಳೆಯದು, ಬೇಡ ಬಿಡು, ಆಯಿತು, ಸ್ವಾತಂತ್ರ್ಯ. ಆದರೆ ನಮ್ಮ ಮತಕ್ಕೆ ಹೋದಾಗ ಅದಿಲ್ಲ. ಮತದಲ್ಲಿ ಕಟ್ಟುಪಾಡುಗಳಿದೆ, ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ. ಯಾವುದೇ ಮತ ತಗೊಳ್ಳಿ, ಅಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ. ಅವನು ಆ ಚೌಕಟ್ಟಿನ ಒಳಗೆ ಹೋಗಬೇಕು. ಇದಕ್ಕಿಂತ ಮೀರಿದರೆ ನಿಮಗೆ ಪತ್ರ ಹೊರಡಿಸ್ತಾರೆ. ನಮ್ಮಲ್ಲಿ ಇಷ್ಟವರೆಗೆ ಪತ್ರ ಹೊರಡಿಸಿದ್ದಿಲ್ಲ. ಬೇರೆ ಕೆಲವು ಸಾಮಾಜಿಕ ಅನಿಷ್ಟಗಳು ಕಾಲಾಂತರದಲ್ಲಿ ಬೆಳೆದು ಬಂದಿರಬಹುದು. ಇಲ್ಲ ಅಂದರೆ ಅಸ್ಪೃಶ್ಯತೆ ಅಂತ ಒಂದು, ಅಥವಾ ಜಾತಿಯ ಒಂದು ಕಾಲದಲ್ಲಿ ಹರಿಹರರ ಭೇದ ಇದೆಲ್ಲ ಇತ್ತು. ಆದರೂ ಕೂಡ ಅಲ್ಲಿ ಯಾವುದು ಕೂಡ ನಾವು ಧರ್ಮದಲ್ಲಿ ಹೀಗೆ ಕಡ್ಡಾಯ ಇಲ್ಲಿದ್ರೆ ನಿಮಗೆ ಪತ್ವ ಇಲ್ಲ, ಅದನ್ನೇ ಕಾನೂನಿನಲ್ಲಿ ಹಿಂಸೆ, ಇದೆಲ್ಲವೂ ಇರುವಂಥ ಭಾರತ ಈಗ ಒಂದು ಏಕರೂಪಿ ನಾಗರಿಕ ಸಮಾಜ ಬರಬೇಕು ಅಂತ ಹೇಳಿ ಕಾನೂನು ಬರಬೇಕು. ಇದು ಬೇಕಾ ಅಂತ ನನ್ನ ಪ್ರಶ್ನೆ. ಬಹು ವಿಧವಾದ ಸಂಸ್ಕೃತಿ, ಬಹು ಆಚಾರ ಇರುವಲ್ಲಿ, ಬಹು ನಂಬಿಕೆಗಳಿರುವಲ್ಲಿ, ಬಹು ಮತಗಳಿರುವಲ್ಲಿ ಏಕರೂಪಿ ನಾಗರಿಕ ಕಾನೂನು ಬೇಕಾ? ಅಗತ್ಯ ಉಂಟು. ಈಗ ನಾವು ಭೌಗೋಳಿಕವಾಗಿ ಒಂದು ದೇಶವಾಗಿ ನಮ್ಮ ರಾಷ್ಟ್ರ ಅಂತೇಳಿ ತಿಳ್ಕೊಂಡಿದ್ದಿಲ್ಲ. ನಮ್ಮ ರಾಷ್ಟ್ರ ಅಂದರೆ ವಿಶಾಲ ಜಗತ್ತೇ ನಮ್ಮ ಏನು, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಅಣುರೇಣು ತೃಣಗಳ ಕಾಷ್ಟಗಳಲ್ಲಿ ಭಗವಂತನನ್ನು ಕಾಣ್ತೇವೆ ಅಂತೇಳಿ ನನಗೆ ಪೂರ್ಣ ಸ್ವಾತಂತ್ರ್ಯ ಕೊಡುವಾಗ ಪುನಃ ಏಕರೂಪಿ ಕಾನೂನು ಬೇಕೇ?